Hello everyone, this is your Aparna ma'am. Today we are going to discuss about hybridization. First question arises in our mind is that why the concept hybridization was introduced. See this molecule. So ಈ ಮೀಥೇನ್ molecule ಒಳಗೆ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಏನೈತಿ ಬಾಂಡ್ ಐತಿ. ಓಕೆ, ಸೊ ಇವೆಲ್ಲ ಬಾಂಡ್ ಏನದವ್ರಿ ಐಡೆಂಟಿಕಲ್ ಅದಾವು. ದಿಸ್ ವಂಡರ್ಫುಲ್ ಕಾನ್ಸೆಪ್ಟ್ ಆ್ಯಂಡ್ ದಿಸ್ ಶೇಪ್ ಆಫ್ molecule was explained by the hybridization. So what is hybridization? Hybridization means intermixing of atomic orbitals of same or nearly same energy to give new orbitals of same energy and shape is called as hybridization. It means what? So atomic orbitals ಸೇಮ್ ಎನರ್ಜಿ ಅಥವಾ ನಿಯರ್ಲಿ ಸೇಮ್ ಎನರ್ಜಿ ಇರ್ತಕ್ಕಂಥ ಆರ್ಬಿಟಲ್ಸ್ ಏನಾಗ್ತಾವ್ರಿ ಒಂದಕ್ಕೊಂದು ಮಿಕ್ಸ್ ಆಗ್ತಾವೆ. ಮಿಕ್ಸ್ ಆಗಿ ದೋಸ್ ಆರ್ಬಿಟಲ್ಸ್ ಗಿವ್ಸ್ ನ್ಯೂ ಸೆಟ್ ಆಫ್ ಆರ್ಬಿಟಲ್ಸ್. These new set of orbitals always have same energy and shape. This phenomenon is known as what? Hybridization. Next, we switch on our concentration on types of hybridization. There are many types of hybridizations are there. In that, first one is sp hybridization. Take an example of beryllium chloride. In this beryllium chloride, the bonds formed between beryllium and chlorine explained by the hybridization concept given by the valence bond theory. Okay, here we can take beryllium. So beryllium the atomic number in 4 and we get the electronic configuration 1s2 2s2. Here 2s2 is a valence orbital. ಸೊ ಇಲ್ಲೇನಕತಿ ಹೈಬ್ರಿಡೈಜೇಷನ್ ಒಳಗೆ ಎಲೆಕ್ಟ್ರಾನ್ಸ್ ಏನಾಗ್ತಾವೆ ಒಂದು ಆರ್ಬಿಟಲಿಂದ ಇನ್ನೊಂದು ಆರ್ಬಿಟಲ್ಗೆ ಏನಾಗ್ತಾವೆ ರೀ ಜಂಪ್ ಆಗ್ತಾವೆ. ಸೊ ದಿಸ್ ಈಸ್ ಗ್ರೌಂಡ್ ಸ್ಟೇಟ್ ಇಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್. ಸೊ ಎಕ್ಸೈಟೆಡ್ ಸ್ಟೇಟ್ ಒಳಗೆ ಏನಕತಿ 2s ಒಳಗಿರ್ತಕ್ಕಂಥ ಒಂದು ಎಲೆಕ್ಟ್ರಾನು 2p ಕಡೆ ಜಂಪ್ ಆಗ್ತೈತಿ. ಓಕೆ, ಸೊ ದೆನ್ ವಿ ಗೆಟ್ ವಾಟ್ 2s ಒಳಗಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಏನಕತ್ರಿ 2p ಕಡೆ ಜಂಪ್ ಆಕತಿ. ಸೊ ವಿ ಗೆಟ್ 2 ಅನ್ಪೇರ್ಡ್ ಆರ್ಬಿಟಲ್ಸ್, 1 2s and 1 2p. These two orbital mix to form two new orbitals are called as hybrid orbital. So initially ಏನಿತ್ರಿ 1s ಇತ್ತು, ಇನ್ನೊಂದು ಯಾವುದಿತ್ರಿ p ಇತ್ತು. ಇವೆರಡು ಮಿಕ್ಸ್ ಆಗಿ ಆ ನ್ಯೂ ಆರ್ಬಿಟಲ್ಸ್ ಏನು ಫಾರ್ಮೇಷನ್ ಆಗ್ತಾವಲ್ಲ ದೋಸ್ ಆರ್ ಐಡೆಂಟಿಕಲ್ ಆರ್ಬಿಟಲ್ಸ್. ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಬರೋಂಗಿಲ್ಲ ಎಸ್ ಯಾವುದು ಪಿ ಯಾವುದು ಅಂತ. ಎನಿ ಹೌ ದೀಸ್ ಟು ಆರ್ಬಿಟಲ್ ಮಿಕ್ಸ್ ಟು ಫಾರ್ಮ್ ಟು ಹೈಬ್ರಿಡ್ ಆರ್ಬಿಟಲ್. ಎಷ್ಟು ಆರ್ಬಿಟಲ್ಸ್ ಮಿಕ್ಸ್ ಆಗಿರ್ತಾವಲ್ಲ ಅಷ್ಟು ಆರ್ಬಿಟಲ್ಸ್ ಫಾರ್ಮೇಷನ್ ಆಗ್ತಾವೆ. Here 1s and 1p both are mixed to form two hybrid orbital. These two hybrid orbitals oriented in the opposite direction forming an angle 180 degree. So finally you mix ಆಗಿ ಏನಾಗ್ತಾವ್ರಿ 180 ಡಿಗ್ರಿ ಒಳಗೆ ಓರಿಯೆಂಟೇಷನ್ ಆಗ್ತಾವೆ. ಸೊ 180 ಡಿಗ್ರಿ ಒಳಗೆ ಓರಿಯೆಂಟೇಷನ್ ಆದಾಗ ವಿ ಗೆಟ್ ದಿ ಮೊಲಿಕ್ಯೂಲ್ ಲೈಕ್ ದಿಸ್. ಓಕೆ, ಸೊ ಇಲ್ಲಿ ಮೊಲಿಕ್ಯೂಲ್ ಶೇಪ್ ಏನೈತ್ರಿ BeCl2. The geometry of molecule is linear. Okay, linear and here bond angle is 180 degree. So ಇಲ್ಲಿ ನೋಡ್ರಿ 1s ಇದೆ 1p ಇದೆ ಇನಿಷಿಯಲಿ. ಸೊ ಇವೆರಡು ಮಿಕ್ಸ್ ಆಗಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗ್ಯಾವ. ಇದು ಒಂದು ಹೈಬ್ರಿಡ್ ಆರ್ಬಿಟಲ್, ಇದು ಒಂದು ಹೈಬ್ರಿಡ್ ಆರ್ಬಿಟಲ್. ಸೊ ಹೈಬ್ರಿಡ್ ಆರ್ಬಿಟಲ್ಸನ್ನು ಹಿಂಗರ ರೀಪ್ರೆಸೆಂಟ್ ಮಾಡ್ಬೋದು ಅಥವಾ ಹಿಂಗರ ರೀಪ್ರೆಸೆಂಟ್ ಮಾಡ್ಬೋದು. ಅಂದರೆ ಒಂದು ಸ್ಮಾಲ್ ಆರ್ಬಿಟಲ್ ವಿತ್ ಒಂದು ಬಿಗ್ ಆರ್ಬಿಟಲ್. ಓಕೆ, ಜನರಲಿ ನಾವು ಹೈಬ್ರಿಡ್ ಆರ್ಬಿಟಲ್ಸನ್ನು ಹಿಂಗೆ ರೀಪ್ರೆಸೆಂಟೇಷನ್ ಮಾಡ್ತೀವಿ. ದೇರ್ ಫೋರ್ ದೀಸ್ ಟು ಆರ್ ಹೈಬ್ರಿಡ್ ಆರ್ಬಿಟಲ್ಸ್. 2 atomic orbitals mix ಆಗಿ 2 hybrid orbitals formation ಆದು. Finally these 2 hybrid orbital they overlap with the p orbital. ಇವೆರಡು ಏನಾಗ್ತಾವ್ರಿ p orbital ಆಫ್ ಕ್ಲೋರಿನ್ ಜೋಡಿ ಓವರ್ಲ್ಯಾಪ್ ಆಗ್ತಾವು. ಸೊ ವ್ಯಾಲೆನ್ಸ್ ಆರ್ಬಿಟಲ್ ಕ್ಲೋರಿನ್ ಒಳಗೆ ಯಾವುದೈತ್ರಿ p ಐತಿ. ಆ p ಆರ್ಬಿಟಲ್ ಬಂದು ಈ ಹೈಬ್ರಿಡ್ ಆರ್ಬಿಟಲ್ಸ್ ಜೋಡಿ ಓವರ್ಲ್ಯಾಪ್ ಆಗಿ ಫೈನಲಿ ದೇ ಓರಿಯೆಂಟೆಡ್ ಇನ್ ಆ್ಯನ್ ಆ್ಯಂಗಲ್ ಆಫ್ 180 ಡಿಗ್ರಿ. ಸೊ 180 ಡಿಗ್ರಿ ಒಳಗೆ ಓರಿಯೆಂಟೇಷನ್ ಆಗ್ತೈತಿ. Then we get the molecule like this. Means here shape of molecule is linear or geometry of molecule is linear and the bond angle is what? 180 degree. So this hybridization concept it clearly explains about geometry of molecule. Very 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 important point. So hybridization mainly explains about geometry of molecule. ಸೊ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗ್ಬೇಕಾರ ಅಥವಾ ಮಾಲಿಕ್ಯೂಲ್ ಫಾರ್ಮೇಷನ್ ಆಗ್ಬೇಕಾರ ಸೆಂಟ್ರಲ್ ಅಟಮ್ ಒಳಗಿರ್ತಕ್ಕಂಥ ಅಟೋಮಿಕ್ ಆರ್ಬಿಟಲ್ಸ್ ಫಸ್ಟ್ ಏನಾಗ್ತಾವ್ರಿ ಹೈಬ್ರಿಡೈಜೇಷನ್ ಆಗ್ತಾವು. ಫೈನಲಿ ಈ ಕ್ಲೋರಿನ್ ಒಳಗಿರ್ತಕ್ಕಂಥ ಅಟೋಮಿಕ್ ಆರ್ಬಿಟಲ್ಸ್ ಬಂದು ಓವರ್ಲ್ಯಾಪ್ ಆಗ್ತಾವು. Okay, here we get 2 hybrid orbitals and these 2 hybrid orbitals finally overlap with the p orbitals of chlorine
we get the molecule in a 180 degree, means linear molecule, means here shape of molecule is linear. So when there is a sp hybridization, at that time the shape of molecule or geometry of molecule is linear. Here we can take an example of beryllium chloride. Okay, next we have to move towards next hybridization, that is sp2 hybridization. Next hybridization is sp2 hybridization. The good example for sp2 hybridization is BCl3, means boron trichloride. Here central atom is boron, atomic number is 5 and electronic configuration is 1s2 2s2 2p1. Okay, we consider here 2s and 2p, these are valence orbital. Okay, 2s ಒಳಗೆ ಎಷ್ಟು electrons ಅದಾವ್ರಿ? 2 electrons ಅದಾವು. 2p ಒಳಗೆ 1 electron ಐತಿ. This is what ground state electronic configuration. Excited state ಒಳಗೆ ಏನಾಕತ್ರಿ? Excited state ಒಳಗೆ 2s ಒಳಗೆ ಇರ್ತಕ್ಕಂಥ 1 electron 2p ಕಡೆ jump ಆಕತಿ. Okay, then we get what? 1 unpaired 2s orbital. Here 2p orbitals are available for hybridization. So one the 2s orbital ಎರಡು 2p orbitals available ಅದಾವ್ರಿ. ಸೊ ದೀಸ್ ಆರ್ಬಿಟಲ್ಸ್ ಆರ್ ಓವರ್ಲ್ಯಾಪ್, ದೀಸ್ ಆರ್ಬಿಟಲ್ಸ್ ಆರ್ ಹೈಬ್ರಿಡೈಸ್ಡ್. ಸೊ ಇವೇನಾಕವ್ರಿ ಒಂದಕ್ಕೊಂದು ಮಿಕ್ಸ್ ಹಾಕವು. ಯಾವ್ಯಾವ್ರಿ? ಒಂದು 2s ಎರಡು 2p, ಎರಡು ಏನಕ್ಕವು ಇಂಟರ್ಮಿಕ್ಸ್ ಆಗ್ತಾವೆ. ಇಂಟರ್ಮಿಕ್ಸ್ ಆಗಿ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗ್ತಾವೆ ಹೇಳ್ರಿ? 1 + 2, ಟೋಟಲಿ 3 ಆರ್ಬಿಟಲ್ಸ್. those hybrid orbitals are what? sp2 hybrid orbitals ಅಂತೇವಿ. ಸೊ ಇನಿಷಿಯಲಿ s ಮತ್ತು p ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಬಟ್ ಹೈಬ್ರಿಡೈಸೇಷನ್ ಆದಮೇಲೆ ಡಿಫ್ರೆನ್ಷಿಯೇಟ್ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಅವನ್ನ ಯಾವ ಆರ್ಬಿಟಲ್ಸ್ ಅಂತ ಕನ್ಸಿಡರ್ ಮಾಡ್ಬೇಕ್ರಿ? sp2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕನ್ಸಿಡರ್ ಮಾಡ್ಬೇಕು. ಟೋಟಲಿ ಎಷ್ಟು ಆರ್ಬಿಟಲ್ಸ್ ಬರ್ತಾವ್ರಿ? ಹೈಬ್ರಿಡ್ ಆರ್ಬಿಟಲ್ಸ್ 3 ಹೈಬ್ರಿಡ್ ಆರ್ಬಿಟಲ್ಸ್ ಬರ್ತಾವೆ. ಯಾಕಂದ್ರೆ ಇಲ್ಲಿ 3 ಅಟೋಮಿಕ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಒಳಗೆ ಇನ್ವಾಲ್ವ್ ಆಗ್ಯಾವು. ಸೊ ಫೈನಲಿ ದೀಸ್ ಆರ್ಬಿಟಲ್ಸ್ ಆರ್ ಓರಿಯೆಂಟೆಡ್ ಅಲಾಂಗ್ ದಿ 3 ಕಾರ್ನರ್ಸ್ ಆಫ್ ಆನ್ ಇಕ್ವಿಲ್ಯಾಟ್ರಲ್ ಆಂಗಲ್ ವಿತ್ ಆಂಗಲ್ 120 ಡಿಗ್ರಿ. equilateral triangle with angle 120 degree, and finally these hybrid orbitals overlap with the orbitals of chlorine. So ಈ BCl3 ಒಳಗೆ ಬಿ ಒಳಗಿರ್ತಕ್ಕಂಥ ಅಟೋಮಿಕ್ ಆರ್ಬಿಟಲ್ಸ್ ಏನಾದ್ರು ರೀ? ಹೈಬ್ರಿಡೈಸ್ಡ್ ಆದು. ಹೈಬ್ರಿಡೈಸ್ಡ್ ಆಗಿ 3 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆದು. ಫೈನಲಿ ಈ 3 ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗ್ತಾವ್ರಿ? ಟ್ರೈಗೋನಲ್ ಪ್ಲೇನಾರ್ ಶೇಪ್ ಒಳಗೆ ಓರಿಯೆಂಟೇಷನ್ ಆಕತಿ. ಅಂದ್ರೆ ಶೇಪ್ ಏನು ಬರ್ತೈತಿ? ಟ್ರೈಗೋನಲ್ ಪ್ಲೇನಾರ್ ಬರ್ತೈತಿ. ಆ್ಯಂಡ್ ದೀಸ್ ಆರ್ ಓವರ್ಲ್ಯಾಪ್ ವಿತ್ ದಿ ಪಿ ಆರ್ಬಿಟಲ್ಸ್ ಆಫ್ ಕ್ಲೋರಿನ್. ಹೈಬ್ರಿಡ್ ಆರ್ಬಿಟಲ್ಸ್ ಎದ್ರ ಜೋಡಿ ಓವರ್ಲ್ಯಾಪ್ ಆಗ್ತಾವ್ರಿ? ಪಿ ಆರ್ಬಿಟಲ್ಸ್ ಆಫ್ ಕ್ಲೋರಿನ್. ಅಂದ್ರೆ ಕ್ಲೋರಿನ್ ಒಳಗೆ ಇರ್ತಕ್ಕಂಥ ಪಿ ಆರ್ಬಿಟಲ್ಸ್ ಬಂದು ಹೈಬ್ರಿಡ್ ಆರ್ಬಿಟಲ್ಸ್ ಜೋಡಿ ಓವರ್ಲ್ಯಾಪ್ ಆಗ್ತಾವೆ. ಹಿಂಗೆ ಓವರ್ಲ್ಯಾಪ್ ಆದಾಗ ಯಾವ ಬಾಂಡ್ ಆಕತ್ರಿ? ಸಿಗ್ಮಾ ಬಾಂಡ್ ಆಕತಿ. ಎಷ್ಟು ಸಿಗ್ಮಾ ಬಾಂಡು? ಒಂದು ಓವರ್ಲ್ಯಾಪ್ ಆದಾಗ ಒಂದು ಬಾಂಡ್ ರೀ. ಒಂದು ಓವರ್ಲ್ಯಾಪ್ ಆದಾಗ ಒಂದು ಸಿಗ್ಮಾ ಬಾಂಡ್, ಇನ್ನೊಂದು ಓವರ್ಲ್ಯಾಪ್ ಆದಾಗ ಇನ್ನೊಂದು ಸಿಗ್ಮಾ ಬಾಂಡ್, ಅನದರ್ ಸಿಗ್ಮಾ ಬಾಂಡ್. ಫೈನಲಿ ವಿ ಗೆಟ್ 3 ಬಾಂಡ್ಸ್ ಬಿಟ್ವೀನ್ BCl3. ಓಕೆ, 1B 3Cl, 1Cl 2Cl 3Cl. okay, here geometry of molecule is trigonal planar and bond angle is what? 120 degree. So by using hybridization we can easily explain the shape or geometry of molecule. So geometry of molecule here is BCl3. The molecule BCl3 geometry is what? Trigonal planar and bond angle is 120 degree. Is this clear to everyone? Next we have to move towards to sp3 hybridization. Very very important hybridization. The good example for sp3 hybridization is methane. So methane ಒಳಗೆ ಯಾವ hybridization ಆಕತ್ರಿ? sp3 hybridization ಆಕತಿ. ಓಕೆ, ಸೊ ಇಲ್ಲಿ ಅಗೇನ್ ಸೆಂಟ್ರಲ್ ಅಟಮ್ ಕಾರ್ಬನ್ ಐತ್ರಿ. ಕಾರ್ಬನ್ನದ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ we get what? 1s2 2s2 2p2 because atomic number is 6. ಓಕೆ, ಈ ಹಿಯರ್ 2s ಒಳಗೆ ಎಷ್ಟು ಇಲೆಕ್ಟ್ರಾನ್ಸ್ ಅದಾವ್ರಿ? 2 ಇಲೆಕ್ಟ್ರಾನ್ಸ್ ಅದಾವು. 2p ಒಳಗೆ ಎಷ್ಟು ಇಲೆಕ್ಟ್ರಾನ್ಸ್ ಅದಾವ್ರಿ? 2 ಇಲೆಕ್ಟ್ರಾನ್ಸ್ ಅದಾವೆ. ಓಕೆ, ಸೊ ಈ 2s ಒಳಗಿರ್ತಕ್ಕಂಥ ಒಂದು ಇಲೆಕ್ಟ್ರಾನ್ ಎಲ್ಲಿ ಹೋಗತ್ರಿ? 2p ಕಡೆ ಜಂಪ್ ಆಕತಿ. ಸೊ ಟೋಟಲಿ ಎಷ್ಟು ಆರ್ಬಿಟಲ್ಸ್ ಅವೈಲೇಬಲ್ ಆದವು ರೀ? ಈಗ ಒಂದು 2s 3 2p ಆರ್ಬಿಟಲ್ಸ್. ಟೋಟಲಿ ಹಿಯರ್ 4 ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ ಇನ್ ಹೈಬ್ರಿಡೈಸೇಷನ್. 1 2 3 4. ಸೊ ಈ ಎಲ್ಲ 4 ಆರ್ಬಿಟಲ್ಸ್ ಏನಾಗ್ತಾವ್ರಿ? ಹೈಬ್ರಿಡೈಸೇಷನ್ ಒಳಗೆ ಇನ್ವಾಲ್ವ್ ಆಗ್ತಾವೆ. ಸೊ ಹೈಬ್ರಿಡೈಸೇಷನ್ ಒಳಗೆ ಇನ್ವಾಲ್ವ್ ಆಗಿ those are atomic orbitals mixed to form what? 4 sp3 hybrid orbitals. ಎಷ್ಟು orbitals ಸಿಕ್ಕು ರೀ? 4 sp3 hybrid orbitals ಸಿಕ್ಕು, and they oriented along the corners of tetrahedron with an angle of 109
0.5 ಡಿಗ್ರಿ. ಸೊ ಅಂದರೆ sp3 ಹೈಬ್ರಿಡೈಜೇಷನ್ ಆದಾಗ ಸೊ ಬಾಂಡ್ ಆಂಗಲ್ ಎಷ್ಟಿರುತ್ತೆ ರೀ 109.5 ಡಿಗ್ರಿ. ದ ಶೇಪ್ ಆಫ್ molecule is like this. This is a tetrahedron shape of molecule is like this. Okay, so one orbital is like this. This is hybrid orbital. Okay, another hybrid orbital 2 3 4. ಸೊ ಈ 4 ಆರ್ಬಿಟಲ್ ಫೈನಲಿ ಎಸ್ ಆರ್ಬಿಟಲ್ ಆಫ್ ಹೈಡ್ರೋಜನ್ ಜೋಡಿ ಏನಾಕವ್ರಿ ಓವರ್ಲ್ಯಾಪ್ ಆಗ್ತಾವೆ. ಓಕೆ, ಯಾಕಂದ್ರೆ ಹೈಡ್ರೋಜನ್ ಒಳಗೆ ಯಾವ ಆರ್ಬಿಟಲ್ ಐತ್ರಿ ಎಸ್ ಐತಿ. ಸೊ ಕಾರ್ಬನ್ ಒಳಗೆ ಏನಾಕತ್ರಿ ಹೈಬ್ರಿಡೈಜೇಷನ್ ಆಕತಿ. ಓಕೆ, ಹೈಡ್ರೋಜನ್ ಒಳಗಿರ್ತಕ್ಕಂಥ ಎಸ್ ಆರ್ಬಿಟಲ್ ಏನಾಕತ್ರಿ ಓವರ್ಲ್ಯಾಪ್ ಆಕತಿ. ಓವರ್ಲ್ಯಾಪ್ ಆದಾಗ ಏನಾಕತ್ರಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಕತಿ. 1 2 3 4 we get 4 sigma bonds. The shape of methane is like this. Geometry of methane is tetrahedral geometry. Geometry of methane is what? Tetrahedral geometry, and bond angle is 109.5 degree. ಆಲ್ರೆಡಿ ಎಕ್ಸ್ಪೆರಿಮೆಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾರೆ. ಬಾಂಡ್ ಆಂಗಲ್ ಎಷ್ಟು ಇರ್ತದೆ ರೀ 109.5 ಡಿಗ್ರಿ. ಆ್ಯಂಡ್ ದ ಜಾಮೆಟ್ರಿ ಆಫ್ ಮಾಲಿಕ್ಯೂಲ್ ಇಸ್ ಟೆಟ್ರಾಹೆಡ್ರಲ್ ಜಾಮೆಟ್ರಿ. ಯಾವಾಗ sp3 ಹೈಬ್ರಿಡೈಜೇಷನ್ ಇದ್ದಾಗ. ದಿ ಗುಡ್ ಎಕ್ಸಾಂಪಲ್ ಫಾರ್ sp3 ಹೈಬ್ರಿಡೈಜೇಷನ್ ಈಸ್ ವಾಟ್? ಮೀಥೇನ್. Okay, next we have to move towards one more type of the hybridization, that is sp3d hybridization. Same procedure. Okay, here central atom ಏನೈತ್ರಿ ಫಾಸ್ಫರಸ್ ಐತಿ. ಫಾಸ್ಫರಸ್ ಒಳಗೆ ಏನಕತಿ ಹೈಬ್ರಿಡೈಜೇಷನ್ ಆಕತಿ. ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಕ್ಕವು. ಫೈನಲಿ ಕ್ಲೋರಿನದು ವ್ಯಾಲೆನ್ಸ್ ಆರ್ಬಿಟಲ್ ಬಂದು ಏನಕತ್ರಿ ಓವರ್ಲ್ಯಾಪ್ ಆಕತಿ. ಕ್ಲೋರಿನ್ ಒಳಗೆ ವ್ಯಾಲೆನ್ಸ್ ಆರ್ಬಿಟಲ್ ಯಾವುದೈತ್ರಿ ಪಿ ಆರ್ಬಿಟಲ್ ಐತಿ. ಓಕೆ, ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ಹಿಯರ್ ಫಾಸ್ಫರಸ್ ಒಳಗೆ ಲಾಸ್ಟ್ ಆರ್ಬಿಟಲ್ ಕನ್ಸಿಡರ್ ಮಾಡ್ತೇವ್ರಿ ಬಿಕಾಸ್ ದೀಸ್ ಇನ್ನರ್ ಆರ್ಬಿಟಲ್ಸ್ ಡಸ್ ನಾಟ್ ಇನ್ವಾಲ್ವ್ ಇನ್ ದಿ ಬಾಂಡ್ ಫಾರ್ಮೇಷನ್. ಓಕೆ, ಹಿಯರ್ ನೋಡ್ರಿ 3s ಒಳಗೆ 2 electrons ಅದಾವು 3p. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ 3d ಆರ್ಬಿಟಲ್. 3s ಒಳಗೆ 2 electrons ಅದಾವು, 3p ಒಳಗೆ 3 electrons ಅದಾವು. ಸೊ ಇಲ್ಲಿ 3s ಒಳಗೆ ಇರ್ತಕ್ಕಂಥ ಒಂದು ಇಲೆಕ್ಟ್ರಾನು 3d ಕಡೆ ಜಂಪ್ ಆಕತಿ. ಸೊ ಇಲ್ಲೇ ಜಂಪ್ ಆಗ್ಬೋದಲ್ರಿ ಅಂತ ಕ್ವಶನ್ ಕೇಳ್ಯಾರ. ಸೊ ಇಲ್ಲಿ ಕಂಪೇರ್ ಮಾಡ್ರೆ ಇಲ್ಲೇನೈತ್ರಿ ವ್ಯಾಕೆಂಟ್ ಆರ್ಬಿಟಲ್ಸ್ ಅದಾವು, ಅದಕ್ಕೆ ಇಲೆಕ್ಟ್ರಾನ್ ಈಸಿಲಿ ಇಲ್ಲಿ ಜಂಪ್ ಆಕತಿ. ಫೈನಲಿ ಎಷ್ಟು ಆರ್ಬಿಟಲ್ಸ್ ಅವೈಲೇಬಲ್ ಅದಾವ್ರಿ 1 2 3 4 5. ಸೊ 5 ಆರ್ಬಿಟಲ್ಸ್ ಏನದಾವ್ರಿ ಅವೈಲೇಬಲ್ ಅದಾವು. ಯಾವ್ಯಾವ ಆರ್ಬಿಟಲ್ ರೀ ಇವು? ಒಂದು ಎಸ್, 3p ಆ್ಯಂಡ್ 1d ಆರ್ಬಿಟಲ್. ಇವೆಲ್ಲ ಏನಾಕೋರಿ ಇಂಟರ್ಮಿಕ್ಸ್ ಆಗಿ ಫೈನಲಿ ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗ್ತಾವು. ಆ ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆದಮೇಲೆ ಏನಂತೇವ್ರಿ ಅವಕ್ಕೆ sp3d ಹೈಬ್ರಿಡ್ ಆರ್ಬಿಟಲ್ಸ್ ಅಂತೇವಿ. ಯಾಕಂದ್ರೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಕ್ಕೆ ಬರೋಂಗಿಲ್ಲ, ಎಸ್ ಪಿ ಡಿ ಯಾವುದಂತ ಗೊತ್ತಾಗಂಗಿಲ್ಲ, ಚೆನ್ನಾಗಿ ಇಂಟರ್ಮಿಕ್ಸ್ ಆಗಿರ್ತಾವ್ರಿ. ಓಕೆ, ಆ್ಯಂಡ್ ದೇ ಹ್ಯಾವ್ ಐಡೆಂಟಿಕಲ್ ಶೇಪ್ ಆ್ಯಂಡ್ ಎನರ್ಜಿ. Okay, these 5 orbitals oriented towards 5 corners of trigonal bipyramidal. So trigonal bipyramidal shape na generally hing ಬರಿತೀವಿ. Okay, this is the shape of trigonal bipyramidal shape. Okay, so ಇಲ್ಲಿ ಏನಕ್ಕವ್ರಿ 3 bonds like this and 2 bonds ಹಿಂಗೆ ಏನಾಗಿರ್ತಾವೆ ಓರಿಯೆಂಟ್ ಆಗಿರ್ತಾವೆ. ಸೊ this type of shape is called as ಟ್ರೈಗೋನಲ್ ಬೈಪಿರಾಮಿಡಲ್. ಸೊ ಇಲ್ಲಿ ಬಾಂಡ್ ಆ್ಯಂಗಲ್ 2 ಟೈಪ್ಸ್ ಇರ್ತಾವೆ ರೀ. ಒಂದು 90 ಡಿಗ್ರಿ ಇರ್ತೈತಿ. ಓಕೆ, ಇವೆರಡು 90 ಡಿಗ್ರಿ ಇರ್ತಾವೆ. ಆ್ಯಂಡ್ ದೀಸ್ 3 ಆರ್ಬಿಟಲ್ಸ್ ಆರ್ ಓರಿಯೆಂಟೆಡ್ ಅಟ್ 120 ಡಿಗ್ರಿ. 2 ಟೈಪ್ಸ್ ಆಫ್ ಬಾಂಡ್ ಆ್ಯಂಗಲ್ಸ್ ಬರ್ತಾವೆ ರೀ. ಶೇಪ್ ಈಸ್ ಟ್ರೈಗೋನಲ್ ಪಿರಾಮಿಡಲ್. ಆ್ಯಂಡ್ ಹಿಯರ್ ಹೈಬ್ರಿಡೈಜೇಷನ್ ಏನಿರುತ್ತೆ ರೀ sp3d. ಸೊ sp3d ಹೈಬ್ರಿಡೈಜೇಷನ್ ಇದ್ದಾಗ ಶೇಪ್ ಆಫ್ ಮಾಲಿಕ್ಯೂಲ್ ಏನಿರುತ್ತೆ ರೀ ಟ್ರೈಗೋನಲ್ ಪ್ಲೇನಾರ್ ಇರ್ತೈತೆ ರೀ. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ the last type of hybridization, that is sp3d2 hybridization. ಸೊ ಎಕ್ಸಾಂಪಲ್ ಯಾವುದೈತ್ರಿ SF6 ಐತಿ. ಸಲ್ಫರ್ ಒಳಗೆ 3s2 3p4. ಸೊ ಇಲ್ಲಿ 3s 2 electrons, ಹಿಯರ್ p4 electrons ಇರ್ತಾವೆ. ಸೊ ಎಸ್ ಒಳಗಿರ್ತಕ್ಕಂಥ 1 electron ಜಂಪ್ ಆಕತ್ರಿ, ಪಿ ಒಳಗಿರ್ತಕ್ಕಂಥ 1 electron ಜಂಪ್ ಆಕತಿ. ಫೈನಲಿ ವಿ ಗೆಟ್ ದೀಸ್ ಅವೈಲೇಬಲ್ ಆರ್ಬಿಟಲ್ಸ್. ದೀಸ್ ಆರ್ಬಿಟಲ್ಸ್ ಆರ್ intermixed to form hybrid orbitals, sp3d2 hybrid orbitals. These orbitals are oriented towards 6 corners of octahedron with a bond angle 90 degree. Therefore here shape of molecule is what? Octahedral shape. Shape is octahedral shape. This shape is called as octahedral. So where there is a sp3d2 hybridization, there is a octahedral shape. ಸೊ ಇವ್ನು ಹೆಂಗೆ ನೆನಪಿಟ್ಕೊಳ್ಳೋದ್ರಿ ಯಾವ ಮಾಲಿಕ್ಯೂಲ್ ಒಳಗೆ ಯಾವ ಹೈಬ್ರಿಡೈಜೇಷನ್ ಆಕತಿ, ಅಥವಾ ಈಸಿಲಿ ನಾವು ಹೆಂಗೆ ಹೈಬ್ರಿಡೈಜೇಷನ್ ಫೈಂಡ್ ಔಟ್ ಮಾಡ್ಕೋಬೋದು ಅಂತಂದರೆ, ಸೊ ಅದಕ್ಕೆ ಸಿಂಪಲ್ ಟ್ರಿಕ್ ಐತಿ. ದ್ಯಾಟ್ ವಿಲ್ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.